ಕರ್ನಾಟಕದಂತ ಮಾರ್ಚ್ 22ಕ್ಕೆ ಕರ್ನಾಟಕ ಬಂದ್ ಅನ್ನ ಕರೆ ಕೊಟ್ಟಿದ್ರೆ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡಕ್ಕೆ ಸಾರಾ ಗೋವಿಂದ್ ಅವರು ನಮ್ಮ ಜೊತೆ ಇದ್ದಾರೆ. ಮಾತಾಡೋಣ ಸರ್. ಪ್ರಮುಖವಾಗಿ ಸರ್ಕಾರಕ್ಕೆ ಏನು ಎಚ್ಚರಿಕೆ ಕೊಡ್ತೀರಾ, ಕನ್ನಡಿಗರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಮರಾಠಿ ಪುಂಡರ ದೌರ್ಜನ್ಯ ಒಂದೇ ಅಲ್ಲ, ಮರಾಠಿ ಏನು MA ಸಂಘಟನೆ ಇದೆಯೋ ಅದನ್ನು ಕೂಡಲೇ ನಿಷೇಧ ಮಾಡಬೇಕು. ಮತ್ತು ಏನು ನಮ್ಮ ಶಿವಸೇನೆ ಇದೆಯೋ ಅದನ್ನು ಗಡೀಪಾರು ಮಾಡಬೇಕು. ಮತ್ತು ಮಹದಾಯಿ ಮೇಕೆದಾಟು ಯೋಜನೆ ಆಗಲೇಬೇಕು. ಕೇಂದ್ರ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸವನ್ನು ಈ ದಿನ ನಾವು ಮಾಡ್ತಾ 22ನೇ ತಾರೀಕು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ಕೇವಲ ಒಂದೇ ಒಂದು ಬೇಡಿಕೆ ಇಟ್ಕೊಂಡಿಲ್ಲ, ಆ ಪುಂಡರ ಮೇಲೆ ಕಾನೂನು ಕ್ರಮ ತಗೋಬೇಕು, ಮರಾಠಿಗ MESನ ನಿಷೇಧ ಮಾಡಬೇಕು, ಮತ್ತು ಯಾವುದೇ ಕಾರಣಕ್ಕೂ ಮಹದಾಯಿ ಮತ್ತು ಮೇಕೆದಾಟು ಯೋಜನೆ ಆಗಲೇಬೇಕು ಈ ಕೂಡಲೇ ಅನ್ನೋ ಒಂದು 2-3 ವಿಚಾರಗಳನ್ನ ಇಟ್ಕೊಂಡು ಇವತ್ತು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಟ್ಟಿದ್ದೀವಿ. ನಮ್ಮ ಮುಖ್ಯಮಂತ್ರಿಗಳ ಮೇಲೆ ನಾನು ಭಾಳ ನಂಬಿಕೆ ಇಟ್ಕೊಂಡು ಹೇಳ್ತಾ ಇದ್ದೀನಿ, ನಿಮ್ಮ ಮೇಲೆ ನಂಬಿಕೆ ಇದೆ. ಹಿಂದಿನ ಮುಖ್ಯಮಂತ್ರಿ ಬೊಮ್ಮಾಯಿಯವರು ನಮಗೆ ಮೋಸ ಮಾಡಿದ್ರು, ನಿಷೇಧ ಮಾಡ್ತೀನಿ ಅಂತ ಹೇಳಿ ನಮ್ಮನ್ನು ಹಾದಿ ತಪ್ಪಿಸಿದ್ರು. ದಯಮಾಡಿ ಈ ಬಾರಿ ಯಾವುದೇ ಕಾರಣಕ್ಕೂ ಮುಖ್ಯಮಂತ್ರಿಗಳು ಅದನ್ನು ನಿಷೇಧ ಮಾಡಲೇಬೇಕು. ಹಿಂದೆ ಕಾವೇರಿ ಹೋರಾಟ ಆದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಬಂಗಾರಪ್ಪನವರು ಅವತ್ತು ಸುಗ್ರೀವಾಜ್ಞೆಯನ್ನು ತಂದರು, ನೀರು ಬಿಡೋದಿಲ್ಲ ಅಂತ ಹೇಳಿಬಿಟ್ಟು. ಅಂಥದ್ದೇ ಒಂದು ನಿಯಮವನ್ನು ಇವತ್ತು ನೀವು ತರಬೇಕು ಅಂತ ಹೇಳಿಬಿಟ್ಟು ಒತ್ತಾಯ ಮಾಡ್ತಾಯಿದ್ದೀನಿ. ಮರಾಠಿಗ ಪುಂಡಿಗರ ಎಚ್ಚರಿಕೆ ಕೊಡ್ತಾಯಿದ್ದೀನಿ, ನಿಮ್ಮ ಪುಂಡಾಟಿಕೆ ಏನಿದ್ರೂ ನೀವು ಮಹಾರಾಷ್ಟ್ರದಲ್ಲಿ ಇಟ್ಕೊಳ್ಳಿ. ಕರ್ನಾಟಕದಲ್ಲಿ ಅಂಥ ಪುಂಡಾಟಿಕೆ ಮಾಡಿದ್ರೆ ಇನ್ನು ಮುಂದೆ ಕನ್ನಡಿಗರು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋದಿಲ್ಲ. 22ನೇ ತಾರೀಕು ಬಂದ್ಗೆ ದಯಮಾಡಿ ಇಡೀ ಕರ್ನಾಟಕದ ಎಲ್ಲ ಕನ್ನಡ ಪರ ಸಂಘಟನೆಗಳು, ರೈತ ಸಂಘಟನೆಗಳು, ಲಾರಿ ಮಾಲೀಕರ ಸಂಘ ಮತ್ತು ಯಾವ್ಯಾವ ಸಂಘಟನೆಗಳಿದ್ದಾವೋ ಎಲ್ಲರೂ ಕೂಡ ನಮ್ಮ ಜೊತೆ ಕೈ ಜೋಡಿಸ್ಬೇಕು ಅಂತ ಹೇಳ್ಬಿಟ್ಟು ನಾನು ಅತ್ಯಂತ ಕಳಕಳಿಯಿಂದ ಮನವಿ ಮಾಡ್ತಾ ಇದ್ದೀನಿ. ಬಂದ್ಗೆ ಪ್ರಿಪರೇಷನ್ ಯಾವ ರೀತಿಯಾಗಿದೆ ಸರ್? ರಾಜಭವನ ಚಲೋ ಅಂತ ಹೇಳಿದ್ರಿ, ಹಂತ ಹಂತವಾಗಿ ಹೋರಾಟ ನೋಡಿ, ನಾವು ಹಂತ ಹಂತವಾಗಿ ಎಲ್ಲ ಮಾಡ್ತಾ ಇದ್ದೀವಿ. ಈಗಾಗಲೇ ರಾಜಭವನ ಮುತ್ತಿಗೆ ಅಂತ ಹೇಳ್ಬಿಟ್ಟು 3ನೇ ತಾರೀಕು ಕೊಟ್ಟಿದ್ದೀವಿ, ಗಡಿ ಬಂದು ಕರೆ ಕೊಟ್ಟಿದ್ದೀವಿ. ಈ ರೀತಿ ಎಲ್ಲ ಕಡೆನೂ ಮಾಡಿ ಎಲ್ಲ ಜಿಲ್ಲೆಗಳಿಗೂ ಹೋಗ್ತೀವಿ. ಎಲ್ಲ ಜಿಲ್ಲೆಗಳಲ್ಲೂ ಪತ್ರಿಕಾಗೋಷ್ಠಿಯನ್ನು ಮಾಡೋದು, ಎಲ್ಲ ಮುಖಂಡರನ್ನ ಅವ್ರ ಜೊತೆ ಮಾತುಕತೆ ನಡೆಸಿ ವಿಶ್ವಾಸಕ್ಕೆ ತೊಗೊಂಡು ನಾವು ಈಗಾಗಲೇ 7ನೇ ತಾರೀಕು ಬೆಳಗಾಂ ಚಲೋ ಹಾಕ್ಕೊಂಡಿದ್ದೀವಿ. 100 ಕಾರುಗಳಲ್ಲಿ ಬೆಳಗಾಂಗೆ ಹೋಗ್ತೀವಿ. ಅಲ್ಲಿ ಕನ್ನಡಿಗರನ್ನ ನಾವು ಮನವೊಲಿಸಿ ಅವತ್ತಿನ ಬಂದ್ಗೆ ಮತ್ತು ಬೆಳಗಾಮಿನ ಕನ್ನಡಿಗರ ರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಇವತ್ತು ನಾವು ಈ ಹೋರಾಟವನ್ನು ಮಾಡ್ತಾ ಇದ್ದೀವಿ. ಬೇರೆ ಯಾವುದೇ ರಾಜಕೀಯ ಪ್ರೇರಣೆ ಇಲ್ಲ ಇದರಲ್ಲಿ. ಇದು ಕನ್ನಡ ಪರ ಹೋರಾಟ ಅಷ್ಟೇ. ಇದಿಷ್ಟು ಸಾರಾ ಗೋವಿಂದ್ ಅವರ ಮಾತಾಗಿದೆ. ಕ್ಯಾಮ್ರಾಮನ್ ಶ್ರೀಹರಿ ಜೊತೆ ಮಲಂಡಳ್ಳಿ ಶ್ರೀಧರ್, ಪವರ್ ಟಿವಿ, ಬೆಂಗಳೂರು.